ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಸೃಷ್ಟಿ ಬಂದು ಹಸ್ಬೆಂಡ್ಗೋಸ್ಕರ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು 2 ಡೇಸಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲರೂ ಸೇರಿ ಹಸ್ಬೆಂಡ್ಗೆ ಕಂಪ್ಲೀಟ್ಲಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ದಿಸ್ ಇಸ್ ದ ಸರ್ಪ್ರೈಸ್. ಇದು ಒಂದು ಗಾಡ್ಸ್ ಕ್ಯಾಫೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋದು. ಕಂಪ್ಲೀಟ್ಲಿ ಫುಲ್ ಆಫ್ ಸರ್ಪ್ರೈಸ್. ಹಸ್ಬೆಂಡ್ ಬೆಳಗ್ಗೆಯಿಂದ ಹೇಳ್ತಾಯಿದ್ರು, ಏನು ಪ್ಲ್ಯಾನ್ ಮಾಡಿಲ್ವಾ, ಬೋರ್ ಹೊಡಿತದೆ, ಏನಾದರೂ ಮಾಡು ಅಂತ ಹೇಳ್ಬಿಟ್ಟು. ಸೊ ಸಡನ್ನಾಗಿ 6 o'clock ನಾವು ಬಂದು ಔಟ್ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಸಡನ್ ರೆಡಿ ಮಾಡಿಬಿಟ್ಟು ಎಲ್ಲ ಬಂದ್ರಿ. ಸೊ ಕಂಪ್ಲೀಟ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗಿದ್ದು ಅಲ್ಲಿಗೆ ಗಾಡ್ಸ್ ಕ್ಯಾಫೆಗೆ. ಇದು ಫುಲ್ ಡೆಕೋರೇಷನ್ ಬಂದು ಅವ್ರ ಕಡೆಯಿಂದನೇ ಇರುತ್ತೆ. ಡೆಕೋರೇಷನ್ನು, ಕೇಕು, ಫಾಗೆಟ್ರಿ ಎಲ್ಲನೂ ಅವ್ರ ಕಡೆಯಿಂದನೇ ಇರುತ್ತೆ. ಬಟ್ ನಾವು ಬರೀ ರೆಡಿ ಆಗಿಬಿಟ್ಟು ಹೋಗ್ಬೇಕು. ಈ ಸರ್ಪ್ರೈಸ್ ಬಂದು ಬರೀ ಹಸ್ಬೆಂಡ್ ಅಷ್ಟೇ ಅಲ್ಲ, ಫುಲ್ ಫ್ಯಾಮ್ಲಿಗೂ ಒಂಥರ ಸರ್ಪ್ರೈಸ್ ಆಗೇ ಇತ್ತು. ಅವ್ರಿಗೂ ನಮಗೂ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಇಷ್ಟು ನೀಟಾಗಿ ಡೆಕೋರೇಷನ್ ಆ್ಯಂಡ್ ಫಾಗ್ ಎಂಟ್ರಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇಮ್ಯಾಜಿನೇಷನ್ನು ಇದ್ದಿಲ್ಲ. ಬಟ್ ಅದು ತುಂಬ ಚೆನ್ನಾಗಿತ್ತು, ಬಡ್ಜೆಟ್ ಫ್ರೆಂಡ್ಲಿ ಆ್ಯಂಡ್ ನಿಮಗೆ ಫೋಟೋ ಶೂಟ್ ಆಗಲಿ ಅಂಡ್ ವಿಡಿಯೋ ಆಗಲಿ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ಫ್ಯಾಮ್ಲಿ ಎಲ್ಲರೂ ಎಕ್ಸೈಟ್ಮೆಂಟ್, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಥರ ನಾವು ಪ್ಲ್ಯಾನ್ ಮಾಡಿದ್ದೀವಿ ಫುಲ್ ಫ್ಯಾಮ್ಲಿಯಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕೇಕ್ ಎಲ್ಲ ಕಟಿಂಗ್ ಮಾಡಿಕೊಂಡು ತುಂಬ ಟೈಮ್ ಸಿಕ್ತು ನಮ್ಗೆ. ಬರ್ಡೇ ಇದ್ದಿದ್ದು ಹಸ್ಬೆಂಡ್ದು, ಬಟ್ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಇದ್ದಿದ್ದು ಸೃಷ್ಟಿ ಆ್ಯಂಡ್ ನಾನು. ಸೊ ನಾವಿದ್ದು ಥೀಮ್ ಸಡನ್ ಪ್ಲ್ಯಾನ್ ಆಫ್ ಡ್ರೆಸ್ಸು ಕೂಡ ನಮ್ಗೆ ಐಡಿಯಾ ಇದ್ದಿಲ್ಲ ವೈಟ್ ಹಾಕಬೇಕು ಅಂತ. ಎಲ್ಲ ಸಡನ್ ಆಗಿ ಆಗ್ತಾಯಿದ್ದಿದ್ದು. ಏನು ಮಾಡೋದು, ಹೆಂಗೆ ಸರ್ಪ್ರೈಸ್. ಅದೇ ಹೇಳ್ತಾರಲ್ಲ, ಯಾವಾಗಲೂ ನಾವು ಪ್ರೀ ಪ್ಲ್ಯಾನ್ ಮಾಡಿದ್ರೆ ಯಾವುದು ಸಕ್ಸಸ್ ಆಗೋಲ್ಲ, ಸಡನ್ ಪ್ಲ್ಯಾನ್ ಆದ್ರೇ ಸಕ್ಸಸ್ ಆಗೋದು ಅಂತ. ಹ್ಯಾಪಿ ಬರ್ತ್ಡೇ. ಓ ಥ್ಯಾಂಕ್ ಯು ಸೋ ಮಚ್. ಇದು ಕಂಪ್ಲೀಟ್ಲಿ ಸೀಕ್ರೆಟ್ಲಿ ನಾವೆಲ್ಲರೂ ಸೇರಿಕೊಂಡು ಬರ್ಡೇಸ್ ವಿಶಸ್ ಮಾಡಿದ್ದು. ನಮ್ಮ ರಾಕಿ ಅಂತೂ ಎಷ್ಟು ಸೂಪರಾಗಿ ಬರ್ಡೇ ವಿಶಸ್ ಮಾಡಿದೆ ಅಂದರೆ ಅವ್ರಿಗೆ ಐಡಿಯಾನೇ ಇದ್ದಿಲ್ಲ, ಯಾರಿಗೂ ಐಡಿಯಾ ಇದ್ದಿಲ್ಲ ಈ ಥರ ರಾಕಿನೂ ವಿಶಸ್ ಮಾಡಿದೆ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಫುಲ್ ಶಾಕ್ ಆಗಿಬಿಟ್ಟಿದ್ರು. ಹಸ್ಬೆಂಡ್ ಅಂತೂ ಫುಲ್ ಶಾಕ್ ಆಗಿಬಿಟ್ಟು. ಹೈಲೈಟ್ ಬರುತ್ತೀರಾ, ನೆಕ್ಸ್ಟ್ ಬರುತ್ತೀರಾ, ಹೈಲೈಟ್ ನಾವು ಕ್ಯಾಫೆಗೆ ಬಂದು ಒಂದು 1/2 hour ಲೇಟಾಗಿ ಹೋಗಿದ್ರಿ. 1/2 hour 45 minutes ಲೇಟಾಗಿ ಹೋಗಿದ್ವಿ. ಬಟ್ ಸ್ಟಿಲ್ ಕ್ಯಾಫೆ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ದರು, ತುಂಬ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇನ್ನೂ 1/2 hour ಎಕ್ಸ್ಟೆಂಡ್ ಮಾಡಿಕೊಟ್ರು. ಸೊ 8 o'clock ನಮ್ದು ಎಕ್ಸಿಟ್ ಇತ್ತು, ಬಟ್ ಸ್ಟಿಲ್ ನಮ್ಗೆ 8:30ವರೆಗೂ ಎಂಜಾಯ್ ಮಾಡಿಕೊಟ್ರು. ವೆರಿ ಗುಡ್, ಫ್ರೆಂಡ್ಲಿ ಆ್ಯಂಡ್ ದೇ ಆರ್ ವೆರಿ ಸಪೋರ್ಟಿವ್ ಆ್ಯಕ್ಚುಲಿ. ಎಲ್ಲರೂ ನೀವು ಕೂಡ ಪ್ಲ್ಯಾನ್ ಮಾಡಿ ಈ ಥರ. ಆ್ಯಕ್ಚುಲಿ ನಮಗೆ 2 hours ಹೆಂಗೆ ಹೋಗಿದೆ ಅಂತಲೇ ಗೊತ್ತಾಗ್ತಾ ಇದ್ದಿಲ್ಲ. ನಾವು ಡೆಕೋರೇಷನ್, ಎಂಟ್ರಿ, ಫೋಟೋಶೂಟು, ಡ್ಯಾನ್ಸು, ಎಂಜಾಯ್ಮೆಂಟ್ಸು, ತಿನ್ನೋದು ಎಲ್ಲನೂ ಮಾಡಿದ್ದೀವಿ. ನಿಮಗೆ ಅಲ್ಲಿ ನೀವು ಏನಾದರೂ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಬೇಕು ಅಂದರೆ ಅಲ್ಲೇ ನಿಮಗೆ ಮೆನ್ಯೂ ಕೊಡ್ತಾರೆ. ಸೊ ಅದರಿಂದ ಆರ್ಡ್ರ್ ಮಾಡ್ಬೋದು. जब ये गाना बजेगा आपका फ्लोर आना पड़ेगा, लुंगी तो उठाना पड़ेगा, स्टेप करके दिखाना पड़ेगा, फिगर एक ऑन द फ्लोर आना पड़ेगा, लुंगी तो उठाना पड़ेगा, स्टेप करके लुंगी डांस ये स्टेप नहीं डांस पैंट दो मुझको रोके तो तुम कब तक मेरा मूड में डांस
ಸೊ ಇಲ್ಲಿ ನೆಕ್ಸ್ಟ್ ಸ್ಲಾಟ್ ಯಾವುದೂ ಇಲ್ಲ ಅಂದರೆ ನಿಮ್ಗೆ ಎಕ್ಸ್ಟೆಂಡ್ ಮಾಡೋಕ್ಕೆ ಬರ್ತಾರೆ. ಸೊ ಎಕ್ಸ್ಟೆಂಡ್ ಎಲ್ಲ ಮುಗಿಸಿ ನಾವು ಆಫ್ಟರ್ ಎಕ್ಸ್ಟೆಂಡ್ ಎಲ್ಲ ಡೆಕೋರೇಟ್ ಮುಗಿಸಿ ನೆಕ್ಸ್ಟು ಡಿನ್ನರ್ಗೋಸ್ಕರ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಿರಿಯಾನಿ ಏನಾದರೂ ತಿನ್ನೋಣ ಅಂತ ಇದ್ವಿ, ಬಟ್ ನಾವು ಯಾವಾಗಲೂ ತಿಂತೀವಲ್ಲ, ನೆಕ್ಸ್ಟ್ ಡಾಮಿನೋಸ್ ಕೆಳಗಡೆನೇ ಇತ್ತು, ಡಾಮಿನೋಸಲ್ಲೇ ಹೋಗ್ಬಿಟ್ಟು ಎಂಜಾಯ್ ಮಾಡೋಣ ಅಂತ. ಸೊ ಡಾಮಿನೋಸಲ್ಲಿ ಹೋಗ್ಬಿಟ್ಟು ಎಲ್ಲರೂ ಅವ್ರವ್ರಿಗೂ ಇಷ್ಟ ಆಗಿರೋ ಪಿಜ್ಜಾ ಆರ್ಡ್ರ್ ಮಾಡಿದ್ರಿ, ಅಲ್ಲೂ ತಿಂದ್ರಿ, ಅಲ್ಲಿ ಮಾವ ಮಚ್ಚನೂ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು. ಸೊ ಅವ್ರವ್ರು ಇಷ್ಟ ಆಯಿತು. ಇದು ಡಿನ್ನರಲ್ಲಿ ಇದು ಡಾಮಿನೋಸ್ ಮಾಡಿದ್ರು, ಬಾವ ಕಡೆ ಅವ್ರ ಕಡೆ ನನ್ನ ಕಡೆ ಎಲ್ಲರೂ ಒಂದೊಂದು ಮುಂದೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಕ್ಕೆ ಸಕ್ಸಸ್. ಎಲ್ಲ ಜ್ಯೂಸ್ ಕುಡಿಯೋಣ, ಇಲ್ಲ ಟೀ ಕುಡಿಯೋಣ ಅಂತ ಹೇಳ್ಬೋದು ಆಚೆ ಬಂದರೆ ಡಾಮಿನೋಸ್ ಆಚೆನೇ ನಿಮಗೆ ಜ್ಯೂಸ್ ಸಿಕ್ಬಿಡುತ್ತೆ ಆರಾಮಾಗಿ. ಅಲ್ಲೇ ಜ್ಯೂಸು ಎಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗಿದ ತಕ್ಷಣ ಮನೆಗೆ ಹೋದರೆ ಹಸ್ಬೆಂಡ್ ಫ್ಯಾಮ್ಲಿ ಕಡೆಯವರು ಬರ್ಡೇಗೋಸ್ಕರ ಆಲ್ರೆಡಿ ಬಂದಿದ್ದರು. ಇದು ಬಂದು ಅವ್ರಿಗೂ ಇದೂ ಸರ್ಪ್ರೈಸಾಗೇ ಇತ್ತು ನಮಗೋಸ್ಕರ. ಹಸ್ಬೆಂಡ್ ಮೋಸ್ಟ್ಲಿ ಗೊತ್ತಿತ್ತು ಬರ್ತಾರೆ ಅಂತೇಳ್ಬಿಟ್ಟು, ನಮಗೆ ಗೊತ್ತಿರಲಿಲ್ಲ. ಸೊ ಇದೂ ಹೋಗಿದ ತಕ್ಷಣ ಅವರು ಬಂದರು, ಫುಲ್ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ರೆ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಫುಲ್ ಆಫ್ ಹ್ಯಾಪಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.